ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಮಹಾತ್ಮಾಜಿ ಪ್ರೌಢಶಾಲೆ ಪಾಳ. ಈ ಶಾಲೆಯಲ್ಲಿ ವೈ.ಜಿ. ಶಿವಪ್ರಕಾಶ್ ಆದ ನಾನು ವಿಜ್ಞಾನ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, 8ನೆಯ ತರಗತಿಯ ಪಠ್ಯಪುಸ್ತಕದ ಅಧ್ಯಾಯವಾಗಿರ್ತಕ್ಕಂಥ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ಇಂಗ್ಲೀಷಲ್ಲಿ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಅಂತ ಕರೀತಾರೆ. ಈ ಒಂದು ಅಧ್ಯಾಯದ ಕುರಿತು ಭಾಗ 1ರಲ್ಲಿ ಕೆಲವು ಕಲಿಕಾಂಶಗಳನ್ನು ಚರ್ಚಿಸೋಣ ವಿದ್ಯಾರ್ಥಿಗಳೇ. ಪ್ರಮುಖ ಕಲಿಕಾಂಶಗಳು ಅಂದರೆ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳು, ಅದರ ವಿಧಗಳು, ಹಾಗೂ ಕಲ್ಲಿದ್ದಲು ಅನಿಲ, ಅದೇ ರೀತಿ ಕಲ್ಲಿದ್ದಲು ಡಾಂಬರ್, ಕೋಕ್, ಈ ಎಲ್ಲ ಅಂಶಗಳನ್ನು ಕುರಿತು ಈ ಒಂದು ಭಾಗ 1ರಲ್ಲಿ ಚರ್ಚಿಸೋಣ ವಿದ್ಯಾರ್ಥಿ. ನಿಮಗೆ ಇಲ್ಲಿ ಕೆಲವು ದೃಶ್ಯಗಳನ್ನು ನೀವು ಗಮನಿಸಿ ವಿದ್ಯಾರ್ಥಿಗಳೇ. ಮೊದಲನೇದು ಸೂರ್ಯ, ನೀವು ನೋಡ್ತಾ ಇದ್ದೀರಾ ಸೂರ್ಯನ ಚಿತ್ರವನ್ನು. ಅದೇ ರೀತಿ ಸೌರವ್ಯೂಹ, ಸೋಲಾರ್ ಸಿಸ್ಟಮ್. ಅದೇ ರೀತಿ ಪರ್ವತಗಳನ್ನೆಲ್ಲ ನೀವು ನೋಡಿದ್ದೀರ ಮಕ್ಕಳೇ, ಪರ್ವತಗಳು. ಅದೇ ರೀತಿ ನದಿ ಮತ್ತು ಸಾಗರಗಳು. ಅದೇ ರೀತಿ ಪಕ್ಷಿಗಳು, ಸೂಕ್ಷ್ಮ ಜೀವಿಗಳು, ದೂರದರ್ಶಕ, ವಾಹನಗಳು, ಯಂತ್ರಗಳು, ಗೃಹ ಬಳಕೆ ವಸ್ತುಗಳು, ಕಟ್ಟಡಗಳು. ಈ ಎಲ್ಲ ಚಿತ್ರಗಳನ್ನು ಇಲ್ಲಿವರೆಗೆ ನಾನು ನಿಮಗೆ ತೋರಿಸಿದ್ದೀನಿ, ನೀವು ಗಮನಿಸಿದ್ದೀರ. ಹಾಗಿದ್ದ ಮೇಲೆ ವಿದ್ಯಾರ್ಥಿಗಳೇ, ನಾನು ಯಾಕೆ ಈ ಚಿತ್ರಗಳನ್ನು ತೋರಿಸಿದ್ದೀನಿ ಅಂದರೆ, ಈಗ ನಿಮಗೆ ತಿಳಿಯುತ್ತೆ ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ವಿವಿಧ ವಸ್ತುಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳನ್ನು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಅಂತ ವರ್ಗೀಕರಿಸಿ ಅಂತ. ಈಗ ನಿಮಗೆ ಕೆಲವು ತೋರಿಸಿದೆ. ಮೊದಲಿಗೆ ನಿಮಗೆ ಈ ಒಂದು ಯಂತ್ರಗಳನ್ನು ತೋರಿಸಿದೆ, ಸೂರ್ಯನನ್ನು ತೋರಿಸಿದೆ, ಸೌರವ್ಯೂಹ, ಅದೇ ರೀತಿ ಪರ್ವತಗಳು, ನದಿ, ಸಾಗರಗಳು, ಅದೇ ರೀತಿ ಈ ಒಂದು ಪಕ್ಷಿಗಳನ್ನು ತೋರಿಸಿದೆ, ಅದೇ ರೀತಿ ಸೂಕ್ಷ್ಮ ಜೀವಿಗಳು, ಕಟ್ಟಡಗಳು, ಯಂತ್ರಗಳು, ದೂರದರ್ಶಕ, ಈಗೆಲ್ಲ ಚಿತ್ರಗಳನ್ನು ನೀವು ಗಮನಿಸಿದಿರಿ. ಇವು ದೈನಂದಿನ ಜೀವನದಲ್ಲಿ ವಿವಿಧ ರೀತಿಯಲ್ಲಿ ವಿವಿಧ ಕೆಲಸಗಳಿಗೆ ನಾವು ಬಳಕೆ ಮಾಡಿಕೊಳ್ತೀವಿ. ಇನ್ನು ನೀವು ಇತರೆ ವಸ್ತುಗಳನ್ನು ಬಳಕೆ ಮಾಡ್ತೀರ. ಅದರಲ್ಲಿ ನಾವು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಅಂತ ವರ್ಗೀಕರಿಸಿದರೆ ಎಲ್ಲ ನೀವು ಈಗ ಸೂರ್ಯ, ಆಮೇಲೆ ಸೌರವ್ಯೂಹ, ಆಮೇಲೆ ಯಂತ್ರಗಳು, ಕಟ್ಟಡಗಳು, ದೂರದರ್ಶಕ, ನದಿ, ಸಾಗರಗಳು, ಇವೆಲ್ಲವೂ ಸಹ ಮಾನವ ನಿರ್ಮಿತ ಆಗ್ತವೆ. ನಾನು ತೋರಿಸಿರೋ ಚಿತ್ರದಲ್ಲಿ ಇನ್ನಿತರೆ ಚಿತ್ರಗಳು. ಅದೇ ರೀತಿ ಇದರಲ್ಲಿ 2 ಚಿತ್ರಗಳು, ಪಕ್ಷಿಗಳು ಮತ್ತು ಸೂಕ್ಷ್ಮ ಜೀವಿಗಳು, ನೈಸರ್ಗಿಕವಾಗಿ ಬಂದಿರತಕ್ಕಂಥವು, ನಿಸರ್ಗದತ್ತವಾಗಿ ಇರ್ತಕ್ಕಂಥವು. ಅವನ ಮಾನವ ಸೃಷ್ಟಿ ಮಾಡಿದ್ದಲ್ಲ, ಅವೆಲ್ಲ ನೈಸರ್ಗಿಕವಾಗಿ ಬಂದಿರೋವು ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಅಂದರೆ, ಇವತ್ತಿನ ಅಧ್ಯಾಯದಲ್ಲಿ ಒಂದು ಕಲಿಕಾಂಶ ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ನಾವು ಸರಳವಾಗಿ ನೈಸರ್ಗಿಕ ಸಂಪನ್ಮೂಲಗಳು ಅಂತಂದರೆ ನಿಸರ್ಗದಲ್ಲಿ ಅಥವಾ ಪ್ರಕೃತಿಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು. ನಿಸರ್ಗದತ್ತವಾಗಿ ಹೆಸರೇ ಸೂಚಿಸುವಂತೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು
ನಾವು ನೈಸರ್ಗಿಕ ಸಂಪನ್ಮೂಲಗಳು ಅಂತೀವಿ. ಈ ನಿಸರ್ಗದಲ್ಲಿ ವಿವಿಧ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯ ಆಧಾರದ ಮೇಲೆ ಅವುಗಳ ಲಭ್ಯತೆಯ ಆಧಾರದ ಮೇಲೆ ಅವುಗಳನ್ನು 2 ವಿಧಗಳಾಗಿ ವಿಂಗಡಿಸಿದ್ವಿ. ಒಂದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು, ಅಂದರೆ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲ ಅಂತಲೂ ಕರಿಬೋದು. ಅಂದರೆ ಇವು ನಾವು ನಿರಂತರವಾಗಿ ಉಪಯೋಗ ಮಾಡದಂಗೆ ಮತ್ತೆ ಪುನಃ ಪ್ರಕೃತಿಯಲ್ಲಿ ಪುನರ್ಭರ್ತಿ ಆಗ್ತಾ ಇರತಕ್ಕಂಥ ಸಂಪನ್ಮೂಲಗಳನ್ನು ನಾವು ಬರಿದಾಗದ ಅಥವಾ ನವೀಕರಣ ಹೊಂದುವ ಸಂಪನ್ಮೂಲಗಳು ಅಂತ ಕರಿತೀವಿ ವಿದ್ಯಾರ್ಥಿಗಳು. ಈಗ ಇದನ್ನು ನಿಸರ್ಗದಲ್ಲಿ ಈ ಸಂಪನ್ಮೂಲಗಳು ಅಪರಿಮಿತ ಪ್ರಮಾಣದಲ್ಲಿ ಇವೆ ಮತ್ತು ಮಾನವನ ಚಟುವಟಿಕೆಗಳಿಂದ ಬರಿದಾಗುವ ಸಾಧ್ಯತೆಗಳು ಇಲ್ಲ. ಉದಾಹರಣೆಗೆ ನೀರು, ಸೌರ ಬೆಳಕು, ಗಾಳಿ ಇಂಥವೆಲ್ಲ. ಇನ್ನು ಬರಿದಾಗುವ ಅಂದರೆ ನವೀಕರಣಗೊಳ್ಳದ ನೈಸರ್ಗಿಕ ಸಂಪನ್ಮೂಲಗಳು ನಾವು ಒಮ್ಮೆ ಬಳಕೆ ಮಾಡಿದರೆ ಅವು ಪ್ರಕೃತಿಗೆ ಮತ್ತೆ ಅವು ಪುನರ್ಭರ್ತಿ ಆಗದೇ ಇರತಕ್ಕಂಥ ಸಂಪನ್ಮೂಲಗಳನ್ನು ನಾವು ಬರಿದಾಗದ ಅಥವಾ ನವೀಕರಣಗೊಳ್ಳದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಈಗ ಉದಾಹರಣೆಗೆ ನೋಡ್ರಿ, ನಿಸರ್ಗದಲ್ಲಿ ಈ ಸಂಪನ್ಮೂಲಗಳ ಪ್ರಮಾಣ ಸೀಮಿತವಾಗಿರುತ್ತೆ. ಅವು ಮಾನವನ ಚಟುವಟಿಕೆಗಳಿಂದ ಬರಿದಾಗುವುದು. ಈ ನಿಸರ್ಗದಲ್ಲಿ ಈ ಸಂಪನ್ಮೂಲಗಳ ಪ್ರಮಾಣ ಸೀಮಿತವಾಗಿರುತ್ತೆ ಮತ್ತು ಮಾನವನ ಚಟುವಟಿಕೆಗಳಿಂದ ಬರಿದಾಗಬಹುದು. ಈ ಸಂಪನ್ಮೂಲಗಳಿಗೆ ಉದಾಹರಣೆಗಳೆಂದರೆ ಅವು ಸೀಮಿತವಾಗಿ ನಿಸರ್ಗದಲ್ಲಿ ದೊರೀತವೆ, ಅವು ಮಾನವನ ಚಟುವಟಿಕೆಗಳಿಂದ ಬರಿದಾಗಬಹುದು. ಇಂಥ ಸಂಪನ್ಮೂಲಗಳೇ ನಾವು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತೀವಿ. ಉದಾಹರಣೆ ಅರಣ್ಯಗಳು, ವನ್ಯಜೀವಿಗಳು, ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಇತ್ಯಾದಿ. ಇವೆಲ್ಲ ಬರಿದಾಗುವ ಸಂಪನ್ಮೂಲಗಳು ವಿದ್ಯಾರ್ಥಿಗಳು. ಈಗ ಒಂದು ಚಟುವಟಿಕೆಯನ್ನು ಗಮನಿಸೋಣ. ಇದೊಂದು ಗುಂಪು ಚಟುವಟಿಕೆ. ಈ ಕೆಲವು ಸಂಗ್ರಾಹಕಗಳನ್ನು ತೆಗೆದುಕೊಳ್ಳಿ. ಅವುಗಳಲ್ಲಿ ಪಾಪ್ಕಾರ್ನ್, ಕಡಲೆಕಾಯಿ, ಉರಿಗಡಲೆ, ಮಿಠಾಯಿಗಳನ್ನು ತುಂಬಿ. ಆ ಸಂಗ್ರಾಹಕಗಳನ್ನು ಬಾಟ್ಲುಗಳನ್ನ ತಗೊಂಡು ಅದರಲ್ಲಿ ವಿವಿಧ ಈ ಆಹಾರ ಸಾಮಗ್ರಿಗಳಾಗಿರ್ತಕ್ಕಂಥ ತಿಂತಕ್ಕಂಥ ಆಹಾರ ಸಾಮಗ್ರಿಗಳಾಗಿರ್ತಕ್ಕಂಥ ಪಾಪ್ಕಾರ್ನ್, ಕಡಲೆಕಾಯಿ, ಉರಿಗಡಲೆ, ಮಿಠಾಯಿಗಳನ್ನು ಆ ಸಂಗ್ರಾಹಕಗಳಲ್ಲಿ ತುಂಬಬೇಕು. ಪ್ರತಿ ಗುಂಪಿನಲ್ಲಿ 7 ವಿದ್ಯಾರ್ಥಿಗಳಿರುವಂತೆ ತರಗತಿಯನ್ನು ವಿಭಾಗಿಸಬೇಕು ನಾವು. ಪ್ರತಿ ಗುಂಪನ್ನು ಮತ್ತೆ ನಾವು 7 ವಿದ್ಯಾರ್ಥಿಗಳಲ್ಲಿ ಮತ್ತೆ ನಾವು 1ನೇ ಗುಂಪಲ್ಲಿ 1 ವಿದ್ಯಾರ್ಥಿ, 2ನೇ ಗುಂಪಿನಲ್ಲಿ 2 ವಿದ್ಯಾರ್ಥಿಗಳು ಮತ್ತು 3ನೇ ಗುಂಪಲ್ಲಿ 4 ವಿದ್ಯಾರ್ಥಿಗಳು ಅಂತ 3 ಉಪಗುಂಪುಗಳನ್ನು ನಾವು ವಿಭಾಗಿಸಬೇಕು. ಅವುಗಳನ್ನು ಕ್ರಮವಾಗಿ 1ನೇ, 2ನೇ ಮತ್ತು 3ನೇ ಪೀಳಿಗೆಗಳೆಂದು ನಾವು ಗುರುತಿಸಬೇಕು. ಈ ಉಪಗುಂಪುಗಳು ಬಳಕೆದಾರರನ್ನು ಪ್ರತಿನಿಧಿಸ್ತವೆ. ಅಂದರೆ ಆ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಳ್ಳವು ಅಂತ ಅರ್ಥ. ಜನಸಂಖ್ಯೆ ಬೆಳೆಯುತ್ತಿರುವುದರಿಂದ 2ನೇ ಮತ್ತು 3ನೇ ಪೀಳಿಗೆಗಳು ದೊಡ್ಡ ಸಂಖ್ಯೆಯ ಬಳಕೆದಾರರನ್ನು ಹೊಂದಿದ್ದಾವೆ. ಯಾಕೆಂದರೆ ಅದರಲ್ಲಿ 2ನೇ ಪೀಳಿಗೆಯಲ್ಲಿ 2 ಜನ ಇದ್ದಾರೆ, 3ನೇ ಪೀಳಿಗೆಯಲ್ಲಿ 4 ವಿದ್ಯಾರ್ಥಿಗಳು ಇದ್ದಾರೆ. ಪ್ರತಿ ಗುಂಪಿಗೆ ಒಂದು ಪೂರ್ಣ ಸಂಗ್ರಾಹಕವನ್ನು ಮೇಜಿನ ಮೇಲೆ ಇಡಿ. ಪ್ರತಿ ಗುಂಪಿನ 1ನೇ ಪೀಳಿಗೆಯ ಬಳಕೆದಾರರಿಗೆ ತಮ್ಮ ಗುಂಪಿಗೆ ನೀಡಿದ ತಿಂಡಿಯನ್ನು ಸೇವಿಸಲು ಹೇಳಿ. ಅಂದರೆ ಪ್ರತಿ ಗುಂಪಿಗೆ ಒಂದೊಂದು ಸಂಗ್ರಾಹಕವನ್ನು ಇಡಿ, ಮೇಜಿನ ಮೇಲೆ ಇಡಬೇಕು. ಪ್ರತಿ ಗುಂಪಿನ 1ನೇ ಪೀಳಿಗೆಯ ಬಳಕೆದಾರರಿಗೆ ತಮ್ಮ ಗುಂಪಿಗೆ ನೀಡಿದ ತಿಂಡಿಯನ್ನು ಸೇವಿಸಲು ಹೇಳಿ. ನಂತರ ಪ್ರತಿ ಗುಂಪಿನ 2ನೇ ಪೀಳಿಗೆಯ ಬಳಕೆದಾರರಿಗೆ ಹೀಗೆ ಮಾಡಲು ಹೇಳಿ. ವಿದ್ಯಾರ್ಥಿಗಳಿಗೆ ಪ್ರತಿ ಸಂಗ್ರಾಹಕದಲ್ಲಿನ ತಿಂಡಿಯ ಲಭ್ಯತೆಯನ್ನು ಎಚ್ಚರಿಕೆಯಿಂದ ಗಮನಿಸಲು ಹೇಳಿ.
ಸಂಗ್ರಾಹಕದಲ್ಲಿ ಏನಾದರೂ ಉಳಿದಿದ್ದರೆ ಮೂರನೇ ಪೀಳಿಗೆ ಬಳಕೆದಾರರು ಅದನ್ನು ಸೇವಿಸಲು ಹೇಳಿ. ಅಂತಿಮವಾಗಿ ಮೂರನೇ ಪೀಳಿಗೆಯ ಎಲ್ಲ ಬಳಕೆದಾರರಿಗೆ ತಿಂಡಿಗಳು ದೊರಕಿದವೇ ಅಥವಾ ಇಲ್ಲವೇ ಗಮನಿಸಿ. ಸಂಗ್ರಾಹಕಗಳಲ್ಲಿ ಇನ್ನೂ ಏನಾದರೂ ಉಳಿದಿದೆ. ಇದರಿಂದ ನಮಗೆ ಈ ಚಟುವಟಿಕೆಯಿಂದ ನಮಗೆ ತಿಳಿಯೋದು ಏನಂದರೆ, ಈಗ ನಾವು ಎಲ್ಲ ಈ ಸಂಗ್ರಾಹಕಗಳನ್ನು ತಿಂಡಿಗಳು ಏನದಾವೆ ಅವನ್ನೇ ನಾವು ಕಲ್ಲಿದ್ದಲು, ಪೆಟ್ರೋಲಿಯಂ ಅಥವಾ ನೈಸರ್ಗಿಕ ಅನಿಲಗಳಂಥ ಬರಿದಾಗುವ ಸಂಪನ್ಮೂಲಗಳು ಅಂತ ನಾವು ತಿಳ್ಕೋಬೇಕು ಅಂತ ಊಹಿಸ್ಕೊಳ್ಬೇಕು. ಪ್ರತಿ ಗುಂಪಿನ ವಿಭಿನ್ನ ಬಳಕೆಯ ವಿನ್ಯಾಸವನ್ನು ಹೊಂದಿರಬಹುದು. ಅಂದರೆ ಪ್ರತಿ ಗುಂಪಲ್ಲಿ ಕೆಲವು ಜನ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಜಾಸ್ತಿ ಬಳಕೆ ಮಾಡ್ಬೋದು, ಕೆಲವರು ಕಡಿಮೆ ಮಾಡ್ಬೋದು. ಹೀಗೆ ವಿಭಿನ್ನ ಬಳಕೆಯ ವಿನ್ಯಾಸವನ್ನು ಹೊಂದಿರ್ತವೆ. ಯಾವುದೇ ಗುಂಪಿನ ಮೊದಲ ಪೀಳಿಗೆಗಳ ಬಳಕೆದಾರರು ತುಂಬ ಆಸೆ ಹೊಂದಿದ್ದರೆ ಅದು ಮುಂದಿನ ಪೀಳಿಗೆಗೆ ತ್ವರೆಯ ಪ್ರಮಾಣ ಏನಾಗುತ್ತೆ, ಕೊರತೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಇದರಿಂದ ನಾವು ಏನು ತಿಳ್ಕೋಬೋದು ಅಂದರೆ, ಕೆಲವು ಗುಂಪುಗಳ ಮೊದಲ ಬಳಕೆದಾರರು ಮುಂಬರುವ ಪೀಳಿಗೆಗಳ ಕುರಿತು ಕಾಳಜಿ ಹೊಂದಿರಬಹುದು ಅಥವಾ ಅವರಿಗಾಗಿ ಸ್ವಲ್ಪ ಉಳಿಸ್ಬೇಕು. ಅಂದರೆ ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬರಿದಾಗ್ತಕ್ಕಂಥ ಈ ಸಂಪನ್ಮೂಲಗಳನ್ನು ಮುಗಿದು ಹೋಗ್ತಕ್ಕಂಥ ನವೀಕರಣ ಹೊಂದದ ಸಂಪನ್ಮೂಲಗಳನ್ನು ನಾವು ಮಿತವಾಗಿ ಬಳಸಿ ಅವನ್ನ ಅವಶ್ಯಕತೆಗೆ ತಕ್ಕಂತೆ ಮಿತವಾಗಿ ಬಳಸ್ಕೊಂಡು ಅದನ್ನು ಪೀಳಿಗೆಯಿಂದ ಪೀಳಿಗೆಗೆ ಅಂದರೆ ಮುಂದಿನ ಪೀಳಿಗೆಗೆ ಲಭ್ಯ ಇರೋ ರೀತಿ ನಾವು ಆ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ಈ ಚಟುವಟಿಕೆಯ ಅರ್ಥ ವಿದ್ಯಾರ್ಥಿಗಳೇ. ಈಗ ಪಳೆಯುಳಿಕೆ ಇಂಧನಗಳು. ಈಗ ಈ ಒಂದು ಸತ್ತ ಜೀವಿಗಳ ಉಳಿಕೆಗಳಿಂದ ಅಂದರೆ ಪಳೆಯುಳಿಕೆ ಅಂತೀವಿ ಅವನ್ನ, ಸತ್ತ ಜೀವಿಗಳ ಉಳಿಕೆಗಳನ್ನು, ಆ ಸತ್ತ ಜೀವಿಗಳ ಉಳಿಕೆಗಳಿಂದ ಉಂಟಾಗಿರುವ ಇಂಧನಗಳನ್ನು ನಾವು ಪಳೆಯುಳಿಕೆ ಇಂಧನಗಳು ಅಂತ ಕರೀತೀವಿ. ಅಂದರೆ ಈ ಒಂದು ಕಲ್ಲಿದ್ದಲು, ತೈಲ ಎಣ್ಣೆಗಳು ಮತ್ತು ಪೆಟ್ರೋಲಿಯಮ್ಮು, ನ್ಯಾಚುರಲ್ ಗ್ಯಾಸ್ ಅಂದರೆ ನೈಸರ್ಗಿಕ ಅನಿಲ, ಇವೆಲ್ಲ ಪಳೆಯುಳಿಕೆ ಇಂಧನಗಳು ವಿದ್ಯಾರ್ಥಿ. ಈಗ ನೀವು ಕಲ್ಲಿದ್ದಲನ್ನು ಗಮನಿಸ್ತಾ ಇದ್ದೀರಾ. ಈ ಕಲ್ಲಿದ್ದಲು ನಮಗೆ ಗಣಿಗಾರಿಕೆ ಮಾಡುವ ಮೂಲಕ ಕಲ್ಲಿದ್ದಲನ್ನು ತೆಗಿತಾ ಇರತಕ್ಕಂಥ, ಗಣಿಗಾರಿಕೆಯ ಮೂಲಕ ಉದ್ಧರಿಸಿ ದೊರೀತಕ್ಕಂಥ ಚಿತ್ರನ ನೀವು ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಇದು ಕಲ್ಲಿದ್ದಲು ಉದ್ಧರಣೆ ಆದ ನಂತರ ದೊರೀತಕ್ಕಂಥ ಕಲ್ಲಿದ್ದಲು ಚಿತ್ರವನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. ಈಗ ಭಾರತದಲ್ಲಿ ಹಾಗೂ ಪ್ರಪಂಚದಲ್ಲಿ ಕಲ್ಲಿದ್ದಲು ದೊರೆಯುವಿಕೆ. ಈ ಕಲ್ಲಿದ್ದಲು ನಮಗೆ ಭಾರತದಲ್ಲಿ ದೊರೀತಕ್ಕಂಥ ಕೋಲ್ ಮೈನ್ಸ್ ಇನ್ ಇಂಡಿಯಾದಲ್ಲಿ ಎಲ್ಲ ಆಲ್ಮೋಸ್ಟ್ ಈ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಒಂದು ರಾಜ್ಯಗಳಲ್ಲಿ, ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ ಕಲ್ಲಿದ್ದಲು ದೊರೆಯುತ್ತೆ. ಇವು ಕಲ್ಲಿದ್ದಲು ದೊರೀತಕ್ಕಂಥ ವಿಶ್ವದ ರಾಷ್ಟ್ರಗಳು. ಅದೇ ರೀತಿ ಈ ಒಂದು ಕಲ್ಲಿದ್ದಲನ್ನು ಉದ್ಧರಣೆಯನ್ನು ನಾವು Dear friends, once you have seen our presentation and grasped the basic scientific conclusion that coal comes from plants, you might still be curious how green living organisms could eventually become shiny black coal. You might also want to know what kind of physical and chemical changes take place during this process and why these changes are significant. In the Earth's more than 4 billion year history, innumerable world-shaking changes have taken place. These gave rise to a myriad life forms, including coal, which came to play an integral part in humans' lives.
So how did coal, or black gold as it is also known, come to exist? Let's look for our answer in some plant fossils discovered in a coal seam. From about 345 million to 2.5 million years ago, the Earth experienced the Carboniferous Permian, Triassic, and Jurassic Cretaceous periods, the three main periods of coal formation. At the time, the climate was mild and wet, with ample sunlight and rainfall. Because low-lying marshes contained an abundance of nutrients, they were especially well suited for plant growth and reproduction. They became the areas where plants grew the most profusely. Many grew to heights of over 30 meters. Along with the erratically changing environment, these plants, like all the myriad life forms, underwent cyclical life and metabolic processes. Natural processes caused the plants in marshes to constantly accumulate layer upon layer. Aided by anaerobic microorganisms in the water, a series of biochemical reactions took place, and the plants gradually transformed into a dark brown mud-like substance called peat. This was the first stage in the plant's transformation into coal, the peat phase. Various forces then caused the peat to become buried deep underground. Pressure from sedimentary rock and high temperatures subjected it to pressing, dehydration, and recarburization. As a result, the originally loose peat layer gradually solidified into brown coal, thus completing the second phase of coal formation, the diagenetic phase. For brown coal to turn into today's bituminous and non-bituminous coal, it had to pass through the third phase of coal formation, the metamorphic phase. In this phase, brown coal is continuously subjected to high pressure and temperatures. Water is continuously lost or evaporated, and carbon content increased. Spread over different geographical environments, only some of the ancient plants became coal, others became fossils, and many just gradually disintegrated. Under similar temperature and pressure conditions, how did bituminous and non-bituminous coal come to pass? Here, we cannot ignore the role played by time. If we divide the Earth's 4.6 billion year history into a 12-hour time frame, taking midnight as the starting point, coal formation didn't start until about 11 a.m. And the history of mankind lasts barely 1 minute. Plants continuously engage in photosynthesis, absorbing solar energy, CO2, and water, and releasing oxygen. Coal is precisely the opposite.
When burned, it uses oxygen and releases CO2 and thermal energy. Thus, we can see that the solar energy absorbed by plants hundreds of millions of years ago was preserved to the present in the form of coal. Once burned, this energy is released, another expression in nature of the law of conservation. Over hundreds of millions of years and innumerable changes, the Earth used her amazing powers to give us an abundance of coal resources. These are now employed in a variety of applications, but coal is a non-renewable resource. We must cherish the precious bounty which nature has blessed us with and strive to use it efficiently. ಈ ಒಂದು ವಿಡಿಯೋವನ್ನು ಗಮನಿಸಿದಾಗ ನಿಮಗೆ ಏನು ತಿಳಿಯುತ್ತೆ ಅಂದರೆ ವಿದ್ಯಾರ್ಥಿಗಳೇ, ಸುಮಾರು 300 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು. 300 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿರ್ತಕ್ಕಂಥ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು. ಪ್ರವಾಹದಂಥ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೂತು ಹೋದವು. ಅವೆಲ್ಲ ನೈಸರ್ಗಿಕ ದತ್ತವಾಗಿರ್ತಕ್ಕಂಥ ಫ್ಲಡ್ಸ್, ಪ್ರವಾಹದಂಥ ನೈಸರ್ಗಿಕ ಕ್ರಿಯೆಗಳಿಂದ ಅರಣ್ಯಗಳೆಲ್ಲ ಮಣ್ಣಿನ ಅಡಿಯಲ್ಲಿ ಹೂತು ಹೋದವು. ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೆ ಒಳಗಾದವು. ಅಂದರೆ ಅದು ಅಡಿಯಲ್ಲಿ ಆ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಸಂಪೀಡನೆಗೆ ಒಳಗಾಗೋದು. ಅವು ಹೆಚ್ಚು ಹೆಚ್ಚು ಆಳಕ್ಕೆ ಹೂತು ಹೋಗುತ್ತಿದ್ದಂತೆ ತಾಪವೂ ಹೆಚ್ಚಿತು. ಅಲ್ಲಿ ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆಗಳು ಉಂಟಾದವು. ಸತ್ತ ಸಸ್ಯಗಳು ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು. ಅದು ವಿಡಿಯೋದಲ್ಲಿ ನೀವು ಗಮನಿಸಿದ್ದೀರ ವಿದ್ಯಾರ್ಥಿಗಳು. ಕಲ್ಲಿದ್ದಲು ಪ್ರಮುಖವಾಗಿ ಕಾರ್ಬನ್ನನ್ನು ಹೊಂದಿರುವುದರಿಂದ ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನೇ ನಾವು ಕಾರ್ಬನೀಕರಣ ಅಂತ ಕರಿತೀವಿ ವಿದ್ಯಾರ್ಥಿಗಳು. ಇದು ಸಸ್ಯಗಳ ಉಳಿಕೆಯಿಂದ ಉಂಟಾಗಿರುವುದರಿಂದ ಕಲ್ಲಿದ್ದಲನ್ನು ನಾವು ಪಳೆಯುಳಿಕೆ ಇಂಧನ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಈ ಗಾಳಿಯಲ್ಲಿ ಕಾಸಿದಾಗ ಕಲ್ಲಿದ್ದಲು ಉರಿದು, ಪ್ರಮುಖವಾಗಿ ಅದನ್ನು ಗಾಳಿಯಲ್ಲಿ ಕಲ್ಲಿದ್ದಲನ್ನು ಕಾಯಿಸಿದಾಗ ಕಲ್ಲಿದ್ದಲು ಉರಿದು ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಕಲ್ಲಿದ್ದಲು ಗಾಳಿಯೊಂದಿಗೆ ಆಕ್ಸಿಜನ್ನೊಂದಿಗೆ ಉರಿದು, ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ಉರಿದು ಕಲ್ಲಿದ್ದಲು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಉತ್ಪತ್ತಿ ಮಾಡುತ್ತೆ. ಕಲ್ಲಿದ್ದಲು ಒಂದು ಕಾರ್ಬನಿನ ಬಹುರೂಪ ಅಸ್ಫಟಿಕ ಬಹುರೂಪ. ಅದು ಕಲ್ಲಿದ್ದಲನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಿ ಆಮೇಲೆ ಕೋಕ್, ಕಲ್ಲಿದ್ದಲು ಡಾಂಬರ್ ಮತ್ತು ಕಲ್ಲಿದ್ದಲು ಅನಿಲದಂತಹ ಉಪಯುಕ್ತ ಉತ್ಪನ್ನಗಳನ್ನು ಮಾಡಲಾಗುತ್ತೆ.
ಈ ಕಲ್ಲಿದ್ದಲುಗಳನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಣೆಗೆ ಒಳಪಡಿಸಿ ಅದರ ಉಪಯುಕ್ತ ಉತ್ಪನ್ನಗಳಾಗಿರ್ತಕ್ಕಂಥ ಕೋಕ್, ಕಲ್ಲಿದ್ದಲು ಡಾಂಬರ್ ಮತ್ತು ಕಲ್ಲಿದ್ದಲು ಅನಿಲಗಳನ್ನು ಉಪಯುಕ್ತ ಉತ್ಪನ್ನಗಳನ್ನು ತಯಾರಿಸಲಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಕಲ್ಲಿದ್ದಲದ ವಿಧಗಳನ್ನು ನೀವು ತಿಳಿತಾ ಹೋದರೆ ಅದರಲ್ಲಿ ಮೊದಲನೇದು ಪೀಟ್ ಕಲ್ಲಿದ್ದಲು, ಆಮೇಲೆ ಲಿಗ್ನೈಟ್, ಆಮೇಲೆ ಬಿಟುಮಿನಸ್, ಅದೇ ರೀತಿ ಆಂಥ್ರಾಸೈಟ್ ಅಂತಕ್ಕಂಥ 4 ಪ್ರಮುಖ ಕಲ್ಲಿದ್ದಲಿನ ವಿಧಗಳಿವೆ. ಯಾವ್ಯಾವು? ಪೀಟ್, ಲಿಗ್ನೈಟ್, ಬಿಟುಮಿನಸ್ ಮತ್ತು ಆಂಥ್ರಾಸೈಟ್. ಇವು ಕಲ್ಲಿದ್ದಲಿನ ವಿಧಗಳು ವಿದ್ಯಾರ್ಥಿಗಳೇ. ಇನ್ನು ಕಲ್ಲಿದ್ದಲಿನ ಉಪಯೋಗಗಳನ್ನು ನಾವು ಗಮನಿಸ್ತಾ ಹೋದರೆ ಕಲ್ಲಿದ್ದಲನ ಒಂದನೇ ಉಪಯೋಗ, ಕಲ್ಲಿದ್ದಲನ್ನು ಅಡಿಗೆ ಇಂಧನವಾಗಿ ಬಳಸುವರು. ಎರಡನೇದು, ಈ ಮೊದಲು ಡೀಸೆಲ್ ಇದನ್ನು ರೈಲು ಎಂಜಿನ್ಗಳಲ್ಲಿ ಹಬೆಯನ್ನು ಉತ್ಪತ್ತಿ ಮಾಡಿ ಹಬೆ ಎಂಜಿನ್ಗಳನ್ನು ಚಲಾಯಿಸ್ತಾ ಇದ್ದರು ಹಿಂದೆ ರೈಲು ಎಂಜಿನ್ಗಳಲ್ಲಿ. ಇನ್ನು ಮೂರನೇದು, ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಶಕ್ತಿಯ ಉತ್ಪಾದನೆಗೂ ಇದನ್ನು ಬಳಸುತ್ತಾರೆ. ಈ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಗೂ ಈ ಒಂದು ಕಲ್ಲಿದ್ದಲನ್ನು ಕಚ್ಚಾ ಅನಿಲವಾಗಿ ಬಳಕೆ ಮಾಡ್ತಾರೆ. ಕಲ್ಲಿದ್ದಲನ್ನು ವಿವಿಧ ಕಾರ್ಖಾನೆಗಳಲ್ಲಿ ಇಂಧನವಾಗಿ ಬಳಸ್ತಾರೆ. ಕಲ್ಲಿದ್ದಲನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಿ ಕೋಕ್, ಕಲ್ಲಿದ್ದಲು ಡಾಂಬರ್ ಮತ್ತು ಕಲ್ಲಿದ್ದಲು, ಆಗಲೇ ಹೇಳಿದಂಗೆ ಕಲ್ಲಿದ್ದಲು ಅನಿಲದಂಥ ಉಪಯುಕ್ತ ಉತ್ಪನ್ನಗಳನ್ನು ತಯಾರಿಸೋದಕ್ಕೆ ಕಲ್ಲಿದ್ದಲನ್ನು ಬಳಸ್ತಾರೆ. ಇನ್ನು ಕೋಕ್, ಮೊದಲನೇದು ಕೋಕ್. ಇದೊಂದು ಕಠಿಣವಾದ ಮತ್ತು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಕೋಕನ್ನು ವಿದ್ಯಾರ್ಥಿಗಳೇ. ಇದೊಂದು ಕಠಿಣವಾದ ರಂಧ್ರಯುಕ್ತವಾದ ಕಪ್ಪು ವಸ್ತು ಕೋಕ್. ಇದು ಸಹ ಕಾರ್ಬನ್ನಿನ ಸ್ಫಟಿಕ ಬಹುರೂಪ. ಕಲ್ಲಿದ್ದಲಿನ ಥರ ಕೋಕ್ ಸಹ ಕಾರ್ಬನ್ನಿನ ಸ್ಫಟಿಕ ಬಹುರೂಪ. ಇದು ಕಾರ್ಬನ್ನಿನ ಬಹುತೇಕ ಶುದ್ಧ ರೂಪ. ಉಕ್ಕಿನ ಉತ್ಪಾದನೆ ಮತ್ತು ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಕೋಕನ್ನು ಉಪಯೋಗಿಸ್ತಾರೆ. ಈ ಒಂದು ಉಕ್ಕಿನ ಉತ್ಪಾದನೆ, ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಕೋಕನ್ನು ಉಪಯೋಗಿಸ್ತಾರೆ. ಇನ್ನು ಕಲ್ಲಿದ್ದಲು ಡಾಂಬರ್, ಇದು ಹಿತಕರವಲ್ಲದ ವಾಸನೆ ಹೊಂದಿರುವ ಕಪ್ಪಗಿನ ಮಂದವಾದ ದ್ರವ. ಇದು ಸುಮಾರು 200 ವಸ್ತುಗಳ ಮಿಶ್ರಣವಾಗಿದೆ. ಕಲ್ಲಿದ್ದಲು ಡಾಂಬರ್ ಅನ್ನೋದು ಇದರಲ್ಲಿ 200 ವಸ್ತುಗಳ ಮಿಶ್ರಣ ಇರುತ್ತೆ. ದೈನಂದಿನ ಜೀವನದಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ಉಪಯೋಗಿಸುವ ಸಂಶ್ಲೇಷಿತ ರಂಗುಗಳು, ನಾವು ದೈನಂದಿನ ಜೀವನದಲ್ಲಿ ಕೈಗಾರಿಕೆಗಳಲ್ಲಿ ಬಳಸ್ತಕ್ಕಂಥ ಆರ್ಟಿಫಿಷಿಯಲ್ ಬಣ್ಣಗಳು, ಆಮೇಲೆ ಔಷಧಗಳು, ಸ್ಫೋಟಕಗಳು, ಸುವಾಸಿಕಗಳು, ಪ್ಲಾಸ್ಟಿಕ್ಕುಗಳು, ಬಣ್ಣಗಳು, ಛಾಯಾಗ್ರಹಣದ ವಸ್ತುಗಳು, ಚಾವಣಿಗೆ ಬಳಸುವ ವಸ್ತುಗಳಂಥ ವಿವಿಧ ವಸ್ತುಗಳ ಉತ್ಪಾದನೆಯಲ್ಲಿ ಕಲ್ಲಿದ್ದಲು ಡಾಂಬರ್ನಿಂದ ಪಡೆದ ವಸ್ತುಗಳನ್ನು ಕಚ್ಚಾ ವಸ್ತುವಾಗಿ ಉಪಯೋಗಿಸ್ತಾರೆ. ಈ ರೀತಿಯಾಗಿ ದೈನಂದಿನ ಜೀವನದಲ್ಲಿ ಈ ಕಲ್ಲಿದ್ದಲು ನಮಗೆ ವಿವಿಧ ವಸ್ತುಗಳ ತಯಾರಿಕೆಯಲ್ಲಿ ಈ ಕಲ್ಲಿದ್ದಲು ಡಾಂಬರನ್ನು ಕಚ್ಚಾ ವಸ್ತುವಾಗಿ ಬಳಸ್ತಾರೆ ಅನ್ನೋದನ್ನು ತಿಳ್ಕೊಂಡ್ರಿ ವಿದ್ಯಾರ್ಥಿಗಳೇ. ಪತಂಗಗಳು ಮತ್ತು ಇತರ ಕೀಟಗಳ ವಿಕರ್ಷಕಗಳಾಗಿ ಬಳಸುವ ನ್ಯಾಪ್ತಲೀನ್ ಗುಳಿಗೆಗಳನ್ನು ಕಲ್ಲಿದ್ದಲು ಡಾಂಬರ್ನಿಂದ ಪಡೆಯಲಾಗುತ್ತದೆ ಎಂಬುದು ಆಸಕ್ತಿದಾಯಕ ವಿಚಾರವಾಗಿದೆ. ಈ ಪತಂಗಗಳು ಮತ್ತು ಇತರ ಕೀಟಕಗಳ ವಿಕರ್ಷಕಗಳಾಗಿ ನ್ಯಾಪ್ತಲೀನ್ ಟ್ಯಾಬ್ಲೆಟ್ಸ್, ಈ ಬಟ್ಟೆಗಳು ಹಾಳಾಗದಂಗೆ ಬೀರ್ನಲ್ಲಿ ಇರ್ತಕ್ಕಂಥ ನುಸಿ ಗುಳಿಗೆ ಅಂತಿರಲ್ಲ, ಅವು ನ್ಯಾಪ್ತಲೀನ್ ಗುಳಿಗೆಗಳನ್ನು ಈ ಕಲ್ಲಿದ್ದಲಿನ ಡಾಂಬರ್ನಿಂದ ಪಡೆಯಲಾಗುತ್ತೆ
ವಿದ್ಯಾರ್ಥಿಗಳೇ. ಇನ್ನು ಈ ರೀತಿ ಈ ಒಂದು ಕೋಲ್ ಟಾರ್, ಕಲ್ಲಿದ್ದಲು ಡಾಂಬರ್, ನಾವು ಈಗ ಹೇಳಿದ್ದನ್ನು ನಾವು ಈ ರೀತಿ ಬಳಕೆ ಆಗುತ್ತೆ. ಇನ್ನು ಕಲ್ಲಿದ್ದಲು ಅನಿಲ, ಇನ್ನೊಂದು ಕಲ್ಲಿದ್ದಲಿನ ಉಪಯುಕ್ತ ಉತ್ಪನ್ನ ಕಲ್ಲಿದ್ದಲು ಅನಿಲ. ಕಲ್ಲಿದ್ದಲಿನಿಂದ ಕೋಕನ್ನು ಸಂಸ್ಕರಿಸುವಾಗ ಕಲ್ಲಿದ್ದಲು ಅನಿಲವನ್ನು ಪಡೆಯಲಾಗುತ್ತೆ. ಕೋಕನ್ನು ಸಂಸ್ಕರಣೆ ಮಾಡಬೇಕಾದ್ರೆ ಕಲ್ಲಿದ್ದಲು ಅನಿಲವನ್ನು ಪಡೆಯಲಾಗುತ್ತೆ. ಕಲ್ಲಿದ್ದಲು ಅನಿಲವನ್ನು 1810ರಲ್ಲಿ ಮೊದಲಿಗೆ ಲಂಡನ್ನಲ್ಲಿ ಮತ್ತು 1820ರ ಸುಮಾರಿಗೆ ನ್ಯೂಯಾರ್ಕ್ನಲ್ಲಿ ಬೀದಿ ದೀಪಗಳನ್ನು ಉರಿಸಲು ಬಳಸಲಾಯಿತು. ಇದನ್ನು ಲಂಡನ್ ಮತ್ತು ನ್ಯೂಯಾರ್ಕ್ನಲ್ಲಿ ಬೀದಿ ದೀಪಗಳನ್ನು ಉರಿಸೋದಕ್ಕೆ ಕಲ್ಲಿದ್ದಲು ಅನಿಲಗಳನ್ನು ಬಳಸ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಇದು ಬೆಳಕಿಗಿಂತ ಉಷ್ಣದ ಮೂಲವಾಗಿ ಬಳಸಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಬೆಳಕಿಗಿಂತ ಉಷ್ಣದ ಮೂಲವಾಗಿ ಬಳಸಲಾಗುತ್ತೆ. ಈ ಕಲ್ಲಿದ್ದಲು ಸಂಸ್ಕರಣಾ ಘಟಕಗಳ ಹತ್ತಿರ ಸ್ಥಾಪಿತವಾಗಿರುವ ಅನೇಕ ಕೈಗಾರಿಕೆಗಳಲ್ಲಿ ಈ ಕಲ್ಲಿದ್ದಲು ಅನಿಲವನ್ನು ಇಂಧನವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿವರೆಗೆ ವಿದ್ಯಾರ್ಥಿಗಳೇ ನೀವು ನೈಸರ್ಗಿಕ ಸಂಪನ್ಮೂಲಗಳು, ಅದರ ವಿಧಗಳು, ಈ ಕಲ್ಲಿದ್ದಲು ಅಂದರೆ ಏನು, ಅದರ ವಿಧಗಳು, ಅದರ ಉದ್ಧರಣೆ, ಅದರ ಉಪಯೋಗಗಳು, ಅದರ ಉಪಯುಕ್ತ ಉತ್ಪನ್ನಗಳಾಗಿರ್ತಕ್ಕಂಥ ಕೋಕ್, ಕಲ್ಲಿದ್ದಲು ಡಾಂಬರ್ ಮತ್ತು ಕಲ್ಲಿದ್ದಲಿನ ಅನಿಲಗಳ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡಿರ್ತೀನಿ ಮಕ್ಕಳೇ. ಧನ್ಯವಾದಗಳು.